ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಮಗನಿಗೆ ಒಂದು ವಾರ ಪೂರ್ತಿ ಏನೇನು ಲಂಚ್ ಬಾಕ್ಸು ಮಾಡ್ತೀನಿ ಅದನ್ನು ತೋರಿಸೋಣ ಅಂದ್ಕೊಂಡಿದ್ದೇನೆ. ಮಂಡೇ ಪುಳಿಯೋಗರೆ ಮತ್ತು ಸ್ವಲ್ಪ ಗ್ರೇಪ್ಸ್ ಹಾಕಿದ್ದೇನೆ. ಏನಾದರೂ ಒಂದು ಫ್ರೂಟ್ಸು ಮತ್ತು ಏನಾದರೂ ಫುಡ್ ಹಾಕ್ತೀನಿ ಜಾಸ್ತಿ ಅವನಿಗೆ. ಇದು ಟ್ಯೂಸ್ಡೇ ಉಪ್ಪಿಟ್ಟು ಮಾಡಿದ್ದೇನೆ. ಅದ್ರ ಜೊತೆಗೆ ವಾಟರ್ ಮೆಲನ್ ಕಟ್ ಮಾಡಿ ಹಾಕಿದ್ದೇನೆ. ಡೈಲಿ ಒಂದೇ ಥರ ಹಾಕಿದರೆ ಬೋರ್ ಆಗುತ್ತೆ. ಸೊ 5 days 5 ವೆರೈಟಿ ಹಾಕ್ತೀನಿ ನಾನು. ನನಗೆ ಮಂಡೇ ಟು ಫ್ರೈಡೇ ಅಷ್ಟೇ ಸ್ಕೂಲ್ ಇರೋದು, ಸಾಟರ್ಡೇ ಇರಲ್ಲ. ಸ್ಟಾರ್ಟಿಂಗಲ್ಲೆಲ್ಲ ರೈಸ್ ಐಟಮ್ ತಿಂತಾ ಇರಲಿಲ್ಲ ಅವನು. ಇವಾಗ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಇದು ಮತ್ತು ಬುಧವಾರ ಸ್ವಲ್ಪ ಒಂದು ಆ್ಯಪಲ್ ಕಟ್ ಮಾಡಿ ಹಾಕಿದ್ದೀನಿ, ಚಿತ್ರಾನ್ನ ಮಾಡಿದ್ದೀನಿ. ಮೊದಲೆಲ್ಲ ಬರೀ ದೋಸೆನೇ ಹಾಕ್ತಿದ್ದೆ, ದೋಸೆ ಪಡ್ಡು. ಇವಾಗ ಸ್ವಲ್ಪ ರೈಸ್ ಐಟಮು ಹಾಕ್ತೀನಿ, ತಿನ್ನೋಕೆ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಮನೇಲಿದ್ದರೆ ಏನೂ ತಿನ್ನಲ್ಲ ಅವನು. ಸ್ಕೂಲಲ್ಲಾದರೆ ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡ್ಕೊಂಬರ್ತಾನೆ. ಮಾರ್ನಿಂಗ್ ಎದ್ದರೆ ಸಾಕು, ಫಸ್ಟು ಮಕ್ಕಳಿಗೆ ಏನು ಮಾಡ್ಬೇಕು ಅನ್ನೋದೇ ತಲೆಯಲ್ಲಿರುತ್ತೆ ಎಲ್ಲ ತಾಯಂದಿರಿಗೂ. ನನಗೂ ಕೂಡ ಹಾಗೆ ಇರುತ್ತೆ. ನಾನು ನೈಟೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೇನೆ ಏನು ಮಾಡಬೇಕು ಅಂತ. ಇದು ಬುಧವಾರ ಒಂದು ಪ್ರೊಮೊಗ್ರಾನೇಟ್ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಬದನೆಕಾಯಿ ಪಲ್ಯ ಮಾಡಿ ಅದಕ್ಕೆ ನಾರ್ಮಲ್ ಚಪಾತಿ ಮಾಡ್ತಾಯಿದ್ದೀನಿ. ಒಂದೊಂದು ಸತಿ ಮಸಾಲೆ ಚಪಾತಿ ಕೂಡ ಮಾಡಿರ್ತೀನಿ. ಅದನ್ನು ಹಿಂಗೆ ಕಟ್ ಮಾಡಿಬಿಟ್ಟು ಇಡೋದು ಅವನಿಗೆ. ಇದು ಸಕ್ಕರೆ ಚಪಾತಿ, ಮಧ್ಯದಲ್ಲಿ ಸಕ್ಕರೆ ಹಾಕ್ಬಿಟ್ಟು ಮಾಡಿದ್ದೀನಿ. ಅದನ್ನು ಹಂಗೆ ರೋಲ್ ಮಾಡಿ ಇಟ್ಟಿದ್ದೀನಿ. ಒಂದು ಚಪಾತಿನ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಕಟ್ ಮಾಡ್ಕೊಳಕ್ಕೆ ಬರಲ್ಲ, 2 ಕೈಯೆಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾನಂತ ಮಾಮ ಹೇಳಿದರು. ಸೊ ಹಾಗಾಗಿ ನಾನು ಪೀಸ್ ಮಾಡಿ ಹಾಕಿರ್ತೀನಿ ದೋಸೆ ಅಥವಾ ಚಪಾತಿನ. ಇದು ಗುರುವಾರದ ಟಿಫನ್ ಬಾಕ್ಸು. ಪಲಾವ್ ಮಾಡಿದ್ದೆ, ಅದಕ್ಕೆ ದಾಳಿಂಬೆನ ಕಟ್ ಮಾಡಿ ಹಾಕಿದ್ದೀನಿ. ಅದು ಸ್ವಲ್ಪ ಖಾರ ಆಗಿರ್ಬೋದು ಅಂದ್ಕೊಂಡು ಮೊಸರು ಹಾಕಿದ್ದೀನಿ ಅಷ್ಟೇ. ಮೊಸರು ಬಜ್ಜಿ ಆಮೇಲೆ ಮಾಡ್ಕೋಬೇಕು. ಅವನೇನು ಮೆಣಸಿನ್ಕಾಯಿ ಎಲ್ಲ ಎತ್ತಾಕ್ತಾನೆ. ಸೊ ಸಿಂಪಲಾಗಿ ಮೊಸರು ಹಾಕಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ರೈಸ್ ಐಟಮ್ ಜಾಸ್ತಿ ಇದೆ. ಅಂದರೆ ನಾನು ಅವಾಗವಾಗ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ವೀಕ್ಲಿ ಒನ್ ಟೈಮ್ ರೈಸ್, ಒನ್ ಟೈಮ್ ಉಪ್ಪಿಟ್ಟು, ಒನ್ ಟೈಮ್ ದೋಸೆ ಆ ಥರ ಮಾಡ್ತೀನಿ ನಾನು. ಇದು ನೆಕ್ಸ್ಟ್ ಡೇ ಚಪಾತಿ ಮತ್ತು ಅದಕ್ಕೆ ಪೇರು ಒಂದು ಕಟ್ ಮಾಡಿದ್ದೆ. ಇದು ಮಸಾಲೆ ಚಪಾತಿ, ಅಂದರೆ ಪುದೀನ ಚಪಾತಿ. ಪುದೀನ ಸೊಪ್ಪನ್ನ ಕುದಿಸ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಬಟ್ ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳು ಹಾಗೆ ಸೊಪ್ಪು ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ತಿಂತಾರೆ. ಇದು ನೆಕ್ಸ್ಟ್ ಟಿಫನ್ ಬಾಕ್ಸು. ಒಂದು ಆ್ಯಪಲ್ ಕಟ್ ಮಾಡೋಕ್ಕಿದ್ದೀನಿ, ಅದಕ್ಕೆ ಚಟ್ನಿ ಮಾಡಿದ್ದೀನಿ. ಆ್ಯಂಡ್ ಹೆಸರುಕಾಳು ದೋಸೆ, ಮೊನ್ನೆ ವೀಡಿಯೋದಲ್ಲಿ ಹಾಕಿದ್ದಾನೆ ಹೆಸರುಕಾಳು ದೋಸೆ ಹೇಗೆ ಮಾಡೋದು ಅಂತ. ಇದು ತುಂಬ ಹೈ ಪ್ರೋಟೀನ್ ಫುಡ್ ಆಗಿರುತ್ತೆ. ಈ ಥರ ಮಾಡಿ ತಿನ್ನಿಸಿ ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದರಲ್ಲಿ ಇಡ್ಲಿ ಮತ್ತು ಪಡ್ಡು ತೋರಿಸಿಲ್ಲ, ಅದನ್ನು ಮಾಡಿರ್ತೀನಿ ನನ್ನ ಮಕ್ಕಳಿಗೆ. ಅದನ್ನು ತಿಂತಾರೆ ತುಂಬ ಇಷ್ಟಪಟ್ಟು.